ಭೈರತಿ ರಣಗಲ್ ನಿಮಗೆಲ್ಲ ಗೊತ್ತಿರುವಂತೆ ಇದು ಮಫ್ತಿ ಫಿಲ್ಮ್ನ ಫ್ರೀಕ್ವೆಲ್. ಸೀಕ್ವೆಲ್ ಮಾಡುವುದು ಒಂದು ಲೆಕ್ಕಕ್ಕೆ ಈಸಿ, ಆದರೆ ಫ್ರೀಕ್ವೆಲ್ ತುಂಬಾ ಜಾಗರೂಕತೆಯಿಂದ ಕಟ್ಟಬೇಕಾಗುತ್ತದೆ. ಫಸ್ಟ್ ಹಾಫ್ ನಲ್ಲಿ ರಣಗಲ್ ಬಾಲ್ಯದ ಬಾಲಕನ ಪಾತ್ರಧಾರಿ ಮಸ್ತ್ ಆಕ್ಟ್ ಮಾಡಿದ್ದಾರೆ. ಜಿಂದಾಲ್ನ ಸುತ್ತಮುತ್ತಲಿನ ಫ್ಯಾಕ್ಟರಿ ಚಿತ್ರೀಕರಣ ನಿಮ್ಮ ಕಣ್ತುಂಬುತ್ತದೆ. ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಲೆಂತಿ ಡೈಲಾಗ್ಸ್ಗಳು ಇಲ್ಲ. ನಾನು ತಾಳ್ಮೆ ಕಳೆದುಕೊಂಡಾಗಲೆಲ್ಲ ಬಹಳಷ್ಟು ಜನ ತಲೆ ಕಳೆದುಕೊಂಡಿದ್ದಾರೆ. ನಿಂಗೆ ಮಣ್ಣು ಅಂದ್ರೆ ಹಣ, ನಂಗೆ ಜನರ ಜೀವನ. ನಿನ್ನ ಕೈಯಲ್ಲಿ ಮಣ್ಣು ಹಿಡಿದುಕೊಳ್ಳಕ್ಕೆ ಬಿಡಲಿಲ್ಲ, ಇನ್ನು ಋಣಪೂರ್ಣ ಬಿಟ್ಕೊಡ್ತೀನ. ನಾನು ಮಾಡ್ದಿರೋ ಕೊಲೆಗೆ ಐ ವಿಟ್ನೆಸ್ ಅಂತ ಶಿವಣ್ಣ ಡೈಲಾಗ್ ಹೇಳುವ ಸೀನ್ನ ನೀವು ಥಿಯೇಟರ್ನಲ್ಲೇ ನೋಡಿ ಥ್ರಿಲ್ ಆಗಬೇಕು. ಮೈನಿಂಗ್ನ ಧೂಳು, ಹೆಲಿಕಾಪ್ಟರ್ ಶಾಟ್, ಕೆಲವೊಂದು ಶಾಟ್ಗಳಲ್ಲಿ ಕ್ಯಾಮ್ರಾಮನ್ ನವೀನ್ ಸರ್ ಎಕ್ಸಲೆಂಟ್. ಶಿವಣ್ಣನ ಬ್ಲಾಕ್ ಶರ್ಟ್, ಬೂದು ಬಣ್ಣದ ಲುಂಗಿ, ಕಾಸ್ಟ್ಯೂಮು ಸಿಗ್ನೇಚರ್ ಆಗಿಬಿಡುತ್ತೆ. ಫೇಶಿಯಲ್ ಎಕ್ಸ್ಪ್ರೆಷನ್ನು, ಕಣ್ಣಿನ ನೋಟ ಮಾರ್ವಲೆಸ್. ರುಕ್ಮಿಣಿ ಇರುವಷ್ಟು ಸೀನ್ಗಳಲ್ಲಿ ಬೆಳದಿಂಗಳಂತಹ ಚೆಲುವು. ಛಾಯಾ ಸಿಂಗ್ ಡೈಲಾಗ್ಗಳು ಇಲ್ಲದೆಯೂ ತಮ್ಮ ಪ್ರೆಸೆನ್ಸ್ ನಿಂದಾನೇ ಮನದಲ್ಲಿ ಉಳಿಯುವಂತ ಅಭಿನಯ. ಗೋಪಾಲ್ ದೇಶಪಾಂಡೆಗೆ ಅದ್ಭುತ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂಡ್ ಪಾತ್ರ ತುಂಬಾ ಹೈಲೈಟ್ ಆಗಿದೆ. ರಾಹುಲ್ ಬೋಸ್ ಕಣ್ಣಲ್ಲೇ ಜಾಸ್ತಿ ಮಾತನಾಡುತ್ತಾರೆ. ಅವಿನಾಶ್ ಸರ್ಗೆ ನ್ಯೂ ಲುಕ್ ಸಖತ್ತಾಗಿ ಶೂಟ್ ಆಗಿದೆ. ದೇವರಾಜ್ ಅವರು ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಬರುತ್ತಾರೆ. ಕಾವಲಿಗ ಸಾಂಗ್ ಲಿರಿಕ್ಸ್ ಮನ ಮುಟ್ಟುವಂತಿದೆ. ಟೈಟಲ್ ಸಾಂಗ್ ರೋಮಾಂಚನಗೊಳಿಸುತ್ತದೆ. ಅಜ್ಞಾತವಾಸ ಸಾಂಗ್ ಕೂಡ ಉತ್ತಮ ಸಾಹಿತ್ಯ. ಇಡೀ ಚಿತ್ರದ ಇನ್ನೊಂದು ಹೈಲೈಟ್ ಶಿವಣ್ಣ ಇರುವ ಆಫೀಸ್ ಲೊಕೇಶನ್ ಸೆಟ್ ವಂಡರ್ಫುಲ್. ಸಿನಿಮಾದ ಬಹುತೇಕ ಚಿತ್ರೀಕರಣ ಅದೇ ಸೆಟ್ನಲ್ಲಿ ಆಗಿದೆ. ನರ್ತನ್ ಪರ್ಫೆಕ್ಟ್ ಆಗಿ ಸೆಟ್ ಅನ್ನ ಯುಟಿಲೈಸ್ ಮಾಡಿದ್ದಾರೆ. ನೋ ಡೌಟ್ ನರ್ತನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಅಂಡ್ ಫೈನೆಸ್ಟ್ ಡೈರೆಕ್ಟರ್ ಆಫ್ ದಿ ಇಂಡಿಯನ್ ಮೂವಿ. ಒನ್ ಆಫ್ ದಿ ಡೆಡಿಕೇಟೆಡ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್. ಸಿನಿಮಾದ ಪ್ರತಿ ದೃಶ್ಯ, ಈವನ್ ಒಂದು ಪೆನ್ ಕೂಡ ಈಗ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಆಗಬೇಕೆನ್ನುವ ಪರ್ಫೆಕ್ಟ್ ವ್ಯೂ ಇರುವ ನಿರ್ದೇಶಕ. ವಾಲ್ ಫೋಸ್ಟರ್ ಟೀಸರ್ ನೋಡಿದರೆ ಇದು ಕಂಪ್ಲೀಟ್ ಮಾಸ್ ಅಂತ ತಿಳ್ಕೊಬೇಡಿ. ಇದು ನೊಂದವರ ಬದುಕನ್ನು ಕಟ್ಟುವ ವ್ಯಕ್ತಿಯೊಬ್ಬನ ಹೋರಾಟದ ಹಾದಿಯ ಸಿನಿಮಾ. ಇಡೀ ಫ್ಯಾಮಿಲಿ ಕುಳಿತು ನೋಡುವಂತಹ ಸಿನಿಮಾ. ಒಂದು ಒಳ್ಳೆ ಕ್ಲಾಸಿಕಲ್ ವಿಜುವಲ್ ಮೂವಿ. ಡೈಲಾಗ್ ಇಲ್ಲದೆಯೂ ಪ್ರತಿ ದೃಶ್ಯವು ಭಾವನೆಯನ್ನು ಹೊರಸೂಸುತ್ತವೆ. ದ ಬೆಸ್ಟ್ ಕ್ಲಾಸಿಕಲ್ ಮೂವಿ. ಎಲ್ಲರೂ ಫ್ಯಾಮಿಲಿ ಸಮೇತ ಕುಳಿತು ನೋಡುವಂತಹ ಸಿನಿಮಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಿಸನಿಂಗ್.